ಬೆಳಗಿನ ಬೆಳಕು. ಅರಣ್ಯಕಾಂಡ 14ನೇ ಅಧ್ಯಾಯ 24ರಿಂದ 28. ಕಾಲೇಬ್ ವಿಭಿನ್ನವಾದ ಆತ್ಮ. ಯಾವೇ ದೇವರು ಅವಿಶ್ವಾಸಿಯ ಪೀಳಿಗೆಯ ಮೇಲೆ ತೀರ್ಪನ್ನು ಘೋಷಿಸಿದ ತಕ್ಷಣ ಉಳಿದೆಲ್ಲರಿಗಿಂತ ಭಿನ್ನವಾಗಿ ನಿಂತ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡಿದರು. ಅವರು ಆದರೆ ತನ್ನ ಸೇವಕನಾದ ಕಾಲೇಬನು ಬೇರೊಂದು ಆತ್ಮವುಳ್ಳವನಾಗಿ ನನ್ನನ್ನು ಸಂಪೂರ್ಣವಾಗಿ ಅನುಸರಿಸಿದ್ದಾನೆ. ಆದ ಕಾರಣ ಅವನು ಹೋಗಿ ಬಂದ ದೇಶಕ್ಕೆ ಅವನನ್ನು ತರಿಸುವೆನು, ಅವನ ಸಂತತಿಯವರು ಅದನ್ನು ಸ್ವತಂತ್ರಿಸಿಕೊಳ್ಳುವರು. ಅರಣ್ಯಕಾಂಡ 14ನೇ ಅಧ್ಯಾಯ 24ನೇ ವಾಕ್ಯ ಎಂದರು. ಇಡೀ ಜನಾಂಗವೇ ಅಪನಂಬಿಕೆಯಿಂದ ಗುರುತಿಸಲ್ಪಟ್ಟಾಗ ಕಾಲೇಬನು ನಂಬಿಗಸ್ತಿಕೆಯಿಂದ ಗುರುತಿಸಲ್ಪಟ್ಟಿದ್ದನು. ಯಾವೇ ದೇವರು ಕಾಲೇಬನ ತನ್ನ ಸುತ್ತಲಿನ ಜನಾಂಗಗಳೊಂದಿಗೆ ಆಗಲಿ ಅಥವಾ ಮೋಶೆ ಮತ್ತು ಯೆಹೋಶುವನೊಂದಿಗಾಗಲಿ ಹೋಲಿಸುವುದಿಲ್ಲ ಎಂಬುದನ್ನು ಗಮನಿಸುವುದು ಸುಂದರವಾಗಿದೆ. ಅವರು ಕಾಲೇಬನನ್ನು ಇಸ್ರಾಯೇಲಿನ ಉಳಿದ ಜನರೊಂದಿಗೆ ಹೋಲಿಸುತ್ತಾರೆ ಮತ್ತು ಕಾಲೇಬನು ವಿಭಿನ್ನವಾದ ಆತ್ಮವನ್ನು ಹೊಂದಿದ್ದಾನೆಂದು ಸಾರುತ್ತಾರೆ. ಕಾಲೇಬನನ್ನು ವಿಭಿನ್ನವಾಗಿಸಿದ್ದು ಯಾವುದು? ಅದು ಅವನ ಬಲವಾಗಿರಲಿಲ್ಲ, ಅದು ಅವನ ಸೈನ್ಯ ಕೌಶಲ್ಯವಾಗಿರಲಿಲ್ಲ, ಅದು ಇತರರಲ್ಲಿ ಇಲ್ಲದ ಯಾವುದೋ ಸಹಜ ಧೈರ್ಯವೂ ಆಗಿರಲಿಲ್ಲ. ಇತರ ಗೂಢಚಾರರು ನೋಡಿದ ಅದೇ ದೈತ್ಯರನ್ನು ಕಾಲೇಬನನ್ನು ನೋಡಿದರು. ಅವನು ಅದೇ ಕೋಟೆಗಳಿಂದ ಕೂಡಿದ ನಗರಗಳ ಮೂಲಕ ಹಾದು ಹೋದನು. ಅವನಿಗೆ ಅದೇ ಅಪಾಯಗಳ ಅರಿವಿತ್ತು. ಆದರೂ ಅವನು ಆ ಅಪಾಯಗಳನ್ನು ಮಾನವ ಸಾಮರ್ಥ್ಯದಿಂದ ಅಳೆಯುವ ಬದಲು ಯಾವೆಯ ವಾಗ್ದಾನಗಳ ಮೂಲಕ ನೋಡಿದನು. 10 ಮಂದಿ ಗೂಢಚಾರರು ತಮ್ಮ ತಮ್ಮ ನಂಬಿಕೆಯನ್ನು ರೂಪಿಸಲು ಬಿಟ್ಟರು. ಕಾಲೇಬನು ದೇವರ ವಾಕ್ಯವು ಪರಿಸ್ಥಿತಿಯ ಬಗ್ಗೆ ತನ್ನ ತಿಳುವಳಿಕೆಯನ್ನು ರೂಪಿಸಲು ಅನುಮತಿಸಿದನು. ಇದೇ ಸಂಪೂರ್ಣ ವ್ಯತ್ಯಾಸ. ಒಂದು ಗುಂಪು ದೈತ್ಯರನ್ನು ನೋಡಿ ನಂತರ ದೇವರ ಬಗ್ಗೆ ಏನನ್ನು ನಂಬಬೇಕೆಂದು ನಿರ್ಧರಿಸಿತು. ಕಾಲೇಬನು ದೇವರನ್ನು ನೋಡಿ ನಂತರ ದೈತ್ಯರ ಬಗ್ಗೆ ಏನನ್ನು ನಂಬಬೇಕೆಂದು ನಿರ್ಧರಿಸಿದನು. ಮತ್ತು ಈ ಕಾರಣಕ್ಕಾಗಿ ಯಾವೇ ದೇವರು ಅವನ ಬಗ್ಗೆ ಅವನು ನನ್ನನ್ನು ಸಂಪೂರ್ಣವಾಗಿ ಅನುಸರಿಸಿದ್ದಾನೆ ಎಂದರು. ಕಾಲೇಬನ ನಿಶ್ಚಯವು ಸಂಪೂರ್ಣವಾಗಿತ್ತು. ಪ್ರಯಾಣವು ಸುಲಭವಾಗಿದ್ದಾಗ ಮಾತ್ರ ಅವನು ಯಾವೆಯನ್ನು ಅನುಸರಿಸಲಿಲ್ಲ. ಇಡೀ ಜನಸಮೂಹವೇ ತನ್ನ ವಿರುದ್ಧ ನಿಂತಾಗಲೂ ಅವನು ದೇವರನ್ನು ನಂಬಿದನು. ಸಾವಿರಾರು ಜನರು ಭಯವನ್ನು ಆರಿಸಿಕೊಂಡಾಗ ಕಾಲೇಬನು ನಂಬಿಗಸ್ತನಾಗಿ ಉಳಿದನು. ಮತ್ತು ಈ ಕಾರಣದಿಂದಾಗಿ ಕಾಲೇಬನು ತಾನು ಪರಿಶೋಧಿಸಿದ ದೇಶವನ್ನು ಪ್ರವೇಶಿಸುವನು ಮತ್ತು ಅವನ ಸಂತತಿಯವರು ಅದನ್ನು ಸ್ವತಂತ್ರಿಸಿಕೊಳ್ಳುವರು ಎಂದು ದೇವರು ವಾಗ್ದಾನ ಮಾಡಿದರು. ನಂತರ ಯಾವೇ ಇನ್ನೊಂದು ನಿರ್ದೇಶನವನ್ನು ನೀಡಿದರು. ಅವರು, ನಾಳೆ ನೀವು ತಿರುಗಿಕೊಂಡು ಕೆಂಪು ಸಮುದ್ರದ ಮಾರ್ಗವಾಗಿ ಅರಣ್ಯಕ್ಕೆ ಹೊರಡಿರಿ. ಅರಣ್ಯಕಾಂಡ 14ನೇ ಅಧ್ಯಾಯ 25ನೇ ವಾಕ್ಯ. ಕೆಲವೇ ಸಮಯದ ಹಿಂದೆ ಇಸ್ರಾಯೇಲ್ಯರು ಕಾನಾನಿನ ಹೊಸ್ತಿಲಲ್ಲೇ ನಿಂತಿದ್ದರು. ವಾಗ್ದಾನದ ನಾಡು ಅವರ ಕಣ್ಣ ಮುಂದೆಯೇ ಇತ್ತು. ಆದರೂ ಅವರು ನಂಬಿಕೆಯಲ್ಲಿ ಮುಂದೆ ಸಾಗಲು ನಿರಾಕರಿಸಿದ್ದರಿಂದ ಯಾವೇ ಅವರನ್ನು ಹಿಂತಿರುಗಿ ಮತ್ತೆ ಅರಣ್ಯಕ್ಕೆ ಹೋಗುವಂತೆ ಹೇಳಿದರು. ಇದು ಎಷ್ಟು ದುಃಖಕರವಾದ ವಿಷಯ! ಒಂದು ದಿನದ ಅಪನಂಬಿಕೆಯು 40 ವರ್ಷಗಳ ಅಲೆದಾಟಕ್ಕೆ ಕಾರಣವಾಯಿತು. ತಮ್ಮ ಸ್ವಾಸ್ಥ್ಯದತ್ತ ಮುನ್ನಡೆಯಬೇಕಾಗಿದ್ದ ಜನರು ಇಷ್ಟರಲ್ಲಾಗಲೇ ಗಡಿಯಲ್ಲಿ ಯಾವೆಯನ್ನು ನಂಬಲು ನಿರಾಕರಿಸಿದ್ದರಿಂದ ಅರಣ್ಯದ ಮೂಲಕ ತಮ್ಮ ಹೆಜ್ಜೆಗಳನ್ನು ಹಿಂತಿರುಗಿ ಹಾಕುತ್ತಿದ್ದರು. ತರುವಾಯ ಯಾವೇ ದೇವರು ಮೋಶೆ ಮತ್ತು ಆರೋನನಿಗೆ ಮತ್ತೆ ಮಾತನಾಡಿ, ನನ್ನ ವಿರುದ್ಧ ಗೊಣಗುಟ್ಟುವ ಈ ಕೆಟ್ಟ ಜನಸಮೂಹವನ್ನು ನಾನು ಎಲ್ಲಿಯವರೆಗೆ ಸಹಿಸಲಿ? ಇಸ್ರಾಯೇಲ್ಯರು ನನ್ನ ವಿರುದ್ಧ ಮಾಡುವ ದೂರುಗಳು ನಾನು ಕೇಳಿದ್ದೇನೆ. ಅರಣ್ಯಕಾಂಡ 14ನೇ ಅಧ್ಯಾಯ 27ನೇ ವಾಕ್ಯ ಎಂದರು. ತಮ್ಮ ಇಡೀ ಪ್ರಯಾಣದ ಉದ್ದಕ್ಕೂ ಇಸ್ರಾಯೇಲ್ಯರು ತಾವು ಮೋಶೆ ಮತ್ತು ಆರೋನರ ವಿರುದ್ಧ ಮಾತ್ರ ದೂರು ನೀಡುತ್ತಿದ್ದೇವೆ ಎಂದು ಭಾವಿಸಿದರು.
ಆದರೆ ತನ್ನಿಂದ ನೇಮಿಸಲ್ಪಟ್ಟ ಸೇವಕರ ವಿರುದ್ಧದ ಪ್ರತಿಯೊಂದು ದೂರು ನಿಜವಾಗಿ ತನ್ನ ವಿರುದ್ಧವೇ ಮಾಡಿದ ದೂರು ಎಂಬುದನ್ನು ಯಾವೇ ಪಡಿಸಿದನು. ಅವರು ಪ್ರತಿಯೊಂದು ಮಾತನ್ನು ಕೇಳಿದರೂ ಯಾವುದೂ ಅವರ ಗಮನದಿಂದ ತಪ್ಪಿಸಿಕೊಂಡಿರಲಿಲ್ಲ. ನಂತರ ಯಾವೇ ದೇವರು ಅರಣ್ಯದ ಇಡೀ ಪ್ರಯಾಣದಲ್ಲಿ ಅತ್ಯಂತ ಗಂಭೀರವಾದ ಘೋಷಣೆಗಳಲ್ಲೊಂದು ಮಾಡಿದರು. ಅವರು ತನ್ನ ಜೀವನ ದಾಣೆ, ನೀವು ನನ್ನ ಕಿವಿಗೆ ಬೀಳುವಂತೆ ಹೇಳಿದಂತೆ ನಾನು ನಿಮಗೆ ಮಾಡುವೆನು ಎಂದರು. ಈಗ ಅವರು ಏನು ಹೇಳಿದರು ಎಂಬುದನ್ನು ಎಚ್ಚರಿಕೆಯಿಂದ ಆಲೋಚಿಸಿ, ಅದಕ್ಕೂ ಮುನ್ನ ಅವರು ನಾವು ಐಗುಪ್ತ ದೇಶದಲ್ಲೇ ಸತ್ತು ಹೋಗಿದ್ದರೆ ಎಷ್ಟೋ ಚೆನ್ನಾಗಿತ್ತು, ಅಥವಾ ಆ ಅರಣ್ಯದಲ್ಲೇ ಸತ್ತು ಹೋಗಿದ್ದರೆ ಎಷ್ಟೋ ಚೆನ್ನಾಗಿತ್ತು. ಅರಣ್ಯಕಾಂಡ 14ನೇ ಅಧ್ಯಾಯ 2ನೇ ವಾಕ್ಯ ಎಂದು ಗೋಳಿಟ್ಟಿದ್ದರು. ಅವರು ಯಾವೇ ನಮ್ಮನ್ನು ಕತ್ತಿಗೆ ಸಿಕ್ಕಿ ಬೀಳಿಸುವುದಕ್ಕಾಗಿ ಈ ದೇಶಕ್ಕೆ ಏಕೆ ತರುತ್ತಿದ್ದಾರೆ? ಅರಣ್ಯಕಾಂಡ 14ನೇ ಅಧ್ಯಾಯ 3ನೇ ವಾಕ್ಯ ಎಂದು ಭಯ ಹೇಳುತ್ತಿದ್ದರು. ಭಯ ಮತ್ತು ಅಪನಂಬಿಕೆಯಿಂದ ಆಡಿದ ಈ ಮಾತುಗಳು ಈಗ ಅವರ ತೀರ್ಪೇ ಆದವು. ಅವರು ಅರಣ್ಯದಲ್ಲಿ ಸಾಯಲು ಮತ್ತು ಯಾವೇ ದೇವರು ಅವರಿಗೆ ನಿಜವಾಗಿಯೂ ಅರಣ್ಯದಲ್ಲಿ ಸಾಯುವರು ಎಂದು ಘೋಷಿಸಿದರು. ತಾವು ಎಂದಿಗೂ ದೇಶವನ್ನು ಪ್ರವೇಶಿಸುವುದಿಲ್ಲ ಎಂದು ಅವರು ಹೇಳಿದರು ಮತ್ತು ಅವರು ಎಂದಿಗೂ ಆ ದೇಶವನ್ನು ಪ್ರವೇಶಿಸುವುದಿಲ್ಲ ಎಂದು ಯಾಹ್ವೆ ಸಾರಿ ಹೇಳಿದರು. ಅವರು ತಮ್ಮ ಅಪನಂಬಿಕೆಯಲ್ಲಿ ಅಂಜಿದ ತೀರ್ಪೇ ಅವರ ಅಪನಂಬಿಕೆಯ ಕಾರಣದಿಂದ ಅವರಿಗೆ ದೊರೆತ ಶಿಕ್ಷೆಯಾಯಿತು. ಯಾವೇ ದೇವರು ನಿಮ್ಮ ಶವವನ್ನು ಆ ಅರಣ್ಯದಲ್ಲಿ ಬೀಳುವವು 20 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಾಯದವರಾಗಿ ಲೆಕ್ಕಿಸಲ್ಪಟ್ಟು ನನ್ನ ವಿರುದ್ಧ ಗೊಣಗುಟ್ಟಿದ ನಿಮ್ಮಲ್ಲಿ ಯಾರು ಈ ದೇಶವನ್ನು ಪ್ರವೇಶಿಸುವುದಿಲ್ಲ ಎಂದರು. ಈ ತೀರ್ಪಿನಿಂದ ಕೇವಲ 2 ವ್ಯಕ್ತಿಗಳು ಮಾತ್ರ ಹೊರತುಪಡಿಸಲಾಯಿತು. ಯೆಫುನ್ನೆಯ ಮಗನಾದ ಕಾಲೇಬ ಮತ್ತು ನೂನನ ಮಗನಾದ ಯೋಷುವ. ಜನಸಮೂಹವು ಈ 2 ನಂಬಿಗಸ್ತ ಜನರನ್ನು ಕಲ್ಲೆಸೆದು ಕೊಲ್ಲಲು ಬಯಸಿತು. ಆದರೆ ಜನರು ಯಾರನ್ನು ತಿರಸ್ಕರಿಸಿದ್ದಾರೋ ಅವರನ್ನು ಯಾಹ್ವೆ ಸನ್ಮಾನಿಸಿದರು. ಇಸ್ರಾಯೇಲ್ಯರು ನಮ್ಮ ಚಿಕ್ಕ ಮಕ್ಕಳು ಕೊಳ್ಳೆಯಾಗುವರು ಎಂದು ಗೋಳಾಡಿದರು. ತಾವು ಕಾನಾನನ್ನು ಪ್ರವೇಶಿಸಿದರೆ ತಮ್ಮ ಮಕ್ಕಳು ನಾಶವಾಗುವರು ಎಂದು ಅವರು ನಂಬಿದರು. ಆದರೆ ಯೆಹೋವನು ಕೊಳ್ಳೆಯಾಗುವರೆಂದು ನೀವು ಹೇಳಿದ ನಿಮ್ಮ ಚಿಕ್ಕ ಮಕ್ಕಳನ್ನು ನಾನು ಒಳಗೆ ತರುವೆನು. ನೀವು ತಿರಸ್ಕರಿಸಿದ ದೇಶವನ್ನು ಅವರು ತಿಳಿದುಕೊಳ್ಳುವರು ಎಂದು ಉತ್ತರಿಸಿದರು. ಯೆಹೋವನ ಮಾರ್ಗಗಳು ಎಷ್ಟೊಂದು ಅದ್ಭುತವಾದವುಗಳು. ಪೋಷಕರು ತಮ್ಮ ಅಪನಂಬಿಕೆಯ ಮೂಲಕ ತಮ್ಮ ಮಕ್ಕಳನ್ನು ರಕ್ಷಿಸುತ್ತೇವೆ ಎಂದು ಭಾವಿಸಿದರು. ಆದರೆ ಅವರ ಅಪನಂಬಿಕೆಯು ಅವರನ್ನು ಸ್ವಾಸ್ಥ್ಯದಿಂದ ಹೊರಗಿಟ್ಟಿತ್ತು. ಅವರು ಯಾರ ಬಗ್ಗೆ ಭಯಪಟ್ಟಿದ್ದರೂ ಅದೇ ಮಕ್ಕಳು ಒಂದಲ್ಲ ಒಂದು ದಿನ ಆ ದೇಶವನ್ನು ಸ್ವತಂತ್ರಿಸಿಕೊಳ್ಳುತ್ತಿದ್ದರು. ಮಕ್ಕಳು ಪಡೆದುಕೊಂಡದ್ದನ್ನು ಹಿರಿಯರು ಕಳೆದುಕೊಂಡರು ಮತ್ತು ಗೂಢಚಾರರು ದೇಶವನ್ನು ಪರಿಶೋಧಿಸಿದ ಪ್ರತಿಯೊಂದು ದಿನಕ್ಕೆ 1 ವರ್ಷದಂತೆ ಇಸ್ರಾಯೇಲ್ಯರು 40 ವರ್ಷಗಳ ಕಾಲ ಅರಣ್ಯದಲ್ಲಿ ಅಲೆಯುವರು ಎಂದು ಯಾಹ್ವೆ ಘೋಷಿಸಿದರು. ಆ ವರ್ಷಗಳಲ್ಲಿ ಇಡೀ ವಿಶ್ವಾಸಿಯ ಪೀಳಿಗೆಯು ಅಳಿದು ಹೋಗುವವರೆಗೂ ಜನಾಂಗವು ತನ್ನ ಅಪನಂಬಿಕೆಯ ಪರಿಣಾಮಗಳನ್ನು ಹೊರಬೇಕಾಯಿತು. ಇಷ್ಟರಾಗಲೇ ಗಡಿಯಲ್ಲಿ ಯಾಹ್ವೆಯನ್ನು ನಂಬಲು ನಿರಾಕರಿಸಿದ್ದರಿಂದ ಅರಣ್ಯದ ಮೂಲಕ ತಮ್ಮ ಹೆಜ್ಜೆಗಳನ್ನು ಹಿಂತಿರುಗಿ ಹಾಕುತ್ತಿದ್ದರು. ತರುವಾಯ ಯೆಹೋವನು ಮೋಶೆ ಮತ್ತು ಆರೋನರಿಗೆ ಮತ್ತೆ ಮಾತನಾಡಿ, ನನ್ನ ವಿರುದ್ಧ ಗೊಣಗುಟ್ಟುವ ಈ ಕೆಟ್ಟ ಜನಸಮೂಹವನ್ನು ನಾನು ಎಲ್ಲಿಯವರೆಗೂ ಸಹಿಸಲಿ? ಇಸ್ರಾಯೇಲ್ಯರು ನನ್ನ ವಿರುದ್ಧ ಮಾಡುವ ದೂರುಗಳನ್ನು ನಾನು ಕೇಳಿದ್ದೇನೆ ಎಂದರು. ತಮ್ಮ ಇಡೀ ಪ್ರಯಾಣದ ಉದ್ದಕ್ಕೂ ಇಸ್ರಾಯೇಲ್ಯರು ತಾವು ಮೋಶೆ ಮತ್ತು ಆರೋನರ ವಿರುದ್ಧ ಮಾತ್ರ ದೂರು ನೀಡುತ್ತಿದ್ದೇವೆ ಎಂದು ಭಾವಿಸಿದರು. ಆದರೆ ತನ್ನಿಂದ ನೇಮಿಸಲ್ಪಟ್ಟ ಸೇವಕರ ವಿರುದ್ಧದ ಪ್ರತಿಯೊಂದು ದೂರು ನಿಜವಾಗಿ ತನ್ನ, ಅಂದರೆ ದೇವರ ವಿರುದ್ಧವೇ ಮಾಡಿದ ದೂರು ಎಂಬುದನ್ನು ಯಾಹ್ವೆ ದೇವರು ಸ್ಪಷ್ಟಪಡಿಸಿದರು. ಅವರು ಪ್ರತಿಯೊಂದು ಮಾತನ್ನು ಕೇಳಿದರೂ ಯಾವುದೂ ಅವರ ಗಮನದಿಂದ ತಪ್ಪಿಸಿಕೊಂಡಿರಲಿಲ್ಲ.
ನಂತರ ಯಾವೆ ಅರಣ್ಯದಿಂದ ಇಡೀ ಪ್ರಯಾಣದಲ್ಲಿ ಅತ್ಯಂತ ಗಂಭೀರವಾದ ಘೋಷಣೆಗಳಿಗೊಂದು ಮಾಡಿದರು. ಅವರು, ನನ್ನ ಜೀವದಾಣೆ, ನೀವು ನನ್ನ ಕಿವಿಗೆ ಬೀಳುವಂತೆ ಹೇಳಿದಂತೆಯೇ ನಾನು ನಿಮಗೆ ಮಾಡುವೆನು ಎಂದರು. ಈಗ ಅವರು ಏನು ಹೇಳಿದರು ಎಂಬುದನ್ನು ಎಚ್ಚರಿಕೆಯಿಂದ ಆಲೋಚಿಸಿ, ಅದಕ್ಕೂ ಮುನ್ನ ಅವರು, ನಾವು ಐಗುಪ್ತ ದೇಶದಲ್ಲೇ ಸತ್ತು ಹೋಗಿದ್ದರೆ ಎಷ್ಟೋ ಚೆನ್ನಾಗಿತ್ತು, ಅಥವಾ ಆ ಅರಣ್ಯದಲ್ಲೇ ಸತ್ತು ಹೋಗಿದ್ದರೆ ಎಷ್ಟೋ ಚೆನ್ನಾಗಿತ್ತು ಎಂದು ಹೇಳಿದರು. ಅವರು ನಮ್ಮನ್ನು ಕತ್ತಿಗೆ ಸಿಕ್ಕಿ ಬೀಳಿಸುವುದಕ್ಕಾಗಿ ಈ ದೇಶಕ್ಕೆ ಏಕೆ ತರುತ್ತಿದ್ದಾರೆ ಎಂದು ಭಯ ಮತ್ತು ಅಪನಂಬಿಕೆಯಿಂದ ಆಡಿದ ಈ ಮಾತುಗಳು ಈಗ ಅವರ ತೀರ್ಪೇ ಆದವು. ಅವರು ಅರಣ್ಯದಲ್ಲಿ ಸಾಯಲು ಬಯಸಿದರು ಮತ್ತು ಯೆಹೋವ ದೇವರು ಅವರನ್ನು ನಿಜವಾಗಿಯೂ ಅರಣ್ಯದಲ್ಲಿ ಸಾಯುವರು ಎಂದು ಹೇಳಿದರು. ಇವರು ಎಂದಿಗೂ ದೇಶವನ್ನು ಪ್ರವೇಶಿಸುವುದಿಲ್ಲ ಎಂದು ಅವರು ಹೇಳಿದರು, ಮತ್ತು ಅವರು ಎಂದಿಗೂ ದೇಶವನ್ನು ಪ್ರವೇಶಿಸುವುದಿಲ್ಲ. ಮತ್ತು ಅವರ ಅಪನಂಬಿಕೆಯಲ್ಲಿ ಅಂಜಿದ ತೀರ್ಪೇ ಅವರ ಅಪನಂಬಿಕೆ ಕಾರಣದಿಂದ ಅವರಿಗೆ ದೊರೆತ ಶಿಕ್ಷೆಯಾಯಿತು. ಯಾವೇ ದೇವರು, ನಿಮ್ಮ ಶವಗಳು ಈ ಅರಣ್ಯದಲ್ಲಿ ಬೀಳುವವು. 20 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಾಯದವರಾಗಿ ಲೆಕ್ಕಿಸಲ್ಪಟ್ಟ ನನ್ನ ವಿರುದ್ಧ ಗೊಣಗುಟ್ಟಿದ ನಿಮ್ಮಲ್ಲಿ ಯಾರೂ ಈ ದೇಶವನ್ನು ಪ್ರವೇಶಿಸುವುದಿಲ್ಲ ಎಂದರು. ಈ ತೀರ್ಪಿನಿಂದ ಕೇವಲ ಇಬ್ಬರು ವ್ಯಕ್ತಿಗಳು ಮಾತ್ರ ಹೊರತುಪಡಿಸಲಾಯಿತು. ಯೆಫುನ್ನೆಯ ಮಗನಾದ ಕಾಲೇಬ ಮತ್ತು ನೂನನ ಮಗನಾದ ಯೆಹೋಶುವ. ಜನಸಮೂಹವು ಈ ಇಬ್ಬರು ನಂಬಿಗಸ್ತ ಜನರನ್ನು ಕಲ್ಲೆಸೆದು ಕೊಲ್ಲಲು ಬಯಸಿತು. ಆದರೆ ಜನರು ಯಾರನ್ನು ತಿರಸ್ಕರಿಸಿದ್ದಾರೋ ಅವರನ್ನು ಯಾವೇ ಸನ್ಮಾನಿಸಿದರು. ಇಸ್ರಾಯೇಲರು, ನಮ್ಮ ಚಿಕ್ಕ ಮಕ್ಕಳು ಕೊಳ್ಳೆಯಾಗುವರು ಎಂದು ಗೋಳಾಡಿದರು. ತಾವು ಕಾನಾನ್ ಪ್ರವೇಶಿಸಿದರೆ ತಮ್ಮ ಮಕ್ಕಳು ನಾಶವಾಗುವರು ಎಂದು ಅವರು ನಂಬಿದರು. ಆದರೆ ಯಾವೇ ಕೊಳ್ಳೆಯಾಗುವರೆಂದು ನೀವು ಹೇಳಿದ ನಿಮ್ಮ ಚಿಕ್ಕ ಮಕ್ಕಳನ್ನು ನಾನು ಒಳಗೆ ತರುವೆನು ಎಂದು ತಿರಸ್ಕರಿಸಿದ ದೇಶವನ್ನು ಅವರು ತಿಳುಕೊಳ್ಳುವರು. ಅರಣ್ಯಕಾಂಡ 14ನೇ ಅಧ್ಯಾಯ 31ನೇ ವಾಕ್ಯ. ಪೋಷಕರು ತಮ್ಮ ಅಪನಂಬಿಕೆಯ ಮೂಲಕ ತಮ್ಮ ಮಕ್ಕಳುಗಳನ್ನು ರಕ್ಷಿಸುತ್ತಿದ್ದೇವೆ ಎಂದು ಭಾವಿಸಿದರು, ಆದರೆ ಅವರ ಅಪನಂಬಿಕೆಯು ಅವರನ್ನು ಸ್ವಾಸ್ಥ್ಯದಿಂದ ಹೊರಗಿಟ್ಟಿತು. ಈಗ ಕಾಲೇಬನ ಪ್ರತಿಯೊಂದು ನವಸೃಷ್ಟಿಯಲ್ಲಿ ಇರಬೇಕಾದ ಮನೋಭಾವಕ್ಕೆ ಒಂದು ಸುಂದರವಾದ ಮಾದರಿಯಾಗಿ ನಮ್ಮೊಂದಿಗೆ ನಿಲ್ಲುತ್ತಾನೆ. ಈ ಲೋಕದ ಆತ್ಮಕ್ಕಿಂತ ವಿಭಿನ್ನವಾದ ಆತ್ಮವನ್ನು ಹೊಂದುವುದಕ್ಕೆ ನವಸೃಷ್ಟಿಯು ಕರೆಯಲ್ಪಟ್ಟಿದೆ. ಲೋಕವು ಭಯ, ಶಂಕೆ, ಅಪನಂಬಿಕೆ ಮತ್ತು ಮಾನವೀಯ ತರ್ಕಗಳಿಂದ ಆಳಲ್ಪಡುತ್ತದೆ. ಆದರೆ ನವಸೃಷ್ಟಿಯು ಯಾವೇ ವಾಗ್ದಾನಗಳ ಮೇಲಿನ ನಂಬಿಕೆಯಿಂದ ಜೀವಿಸಲು ಕರೆಯಲ್ಪಟ್ಟಿದೆ. ಕಾಲೇಬನಂತೆ ಇತರರನ್ನು ನೋಡುವ ಅದೇ ಕಷ್ಟಗಳು ನಾವು ಆಗಾಗ ನೋಡುತ್ತೇವೆ. ದೈತ್ಯರು ಇದ್ದಾರೆಂದು ನಾವು ನಿರಾಕರಿಸುವುದಿಲ್ಲ. ಶ್ರಮೆಗಳು, ಹಿಂಸೆಗಳು, ನಿರಾಶೆಗಳು, ಕಾಯಿಲೆಗಳು ಮತ್ತು ಸಂಕಟಗಳು ಎಲ್ಲವೂ ನಿಜ. ನಂಬಿಕೆಯು ಇವುಗಳಲ್ಲಿ ಎಂದು ನಟಿಸುವುದಿಲ್ಲ. ಬದಲಾಗಿ ನಂಬಿಕೆಯು ದೈತ್ಯರನ್ನು ಮೀರಿ ನೋಡಿ ದೇವರ ಮಹತ್ವವನ್ನು ನೆನಪಿಸಿಕೊಳ್ಳುತ್ತದೆ. ಕಾಲೇಬನು ಬಹುಸಂಖ್ಯಾತರನ್ನು ಅನುಸರಿಸಲಿಲ್ಲ. ಹಾಗೆಯೇ ನವಸೃಷ್ಟಿಯು ಸತ್ಯವನ್ನು ಜನಪ್ರಿಯರ ಅಭಿಪ್ರಾಯದಿಂದ ಅಳೆಯಬಾರದು. ಇಡೀ ಲೋಕವೇ ಒಂದು ದಿಕ್ಕಿನಲ್ಲಿ ಸಾಗಿದ್ದರೂ ನಾವು ಕ್ರಿಸ್ತನನ್ನು ಸಂಪೂರ್ಣವಾಗಿ ಅನುಸರಿಸಲು ಕರೆಯಲ್ಪಟ್ಟಿದ್ದೇವೆ. ಇತರರು ಹಿಂತಿರುಗಿದಾಗ ಕಾಲೇಬನು ನಂಬಿಗಸ್ತನಾಗಿ ಉಳಿದನು. ಹಾಗೆಯೇ ವಿಧೇಯತೆಯ ಕಷ್ಟಕರವೆನಿಸಿದಾಗಲೂ ನವಸೃಷ್ಟಿಯು ನಂಬಿಗಸ್ತಿಕೆಯಿಂದಿರಬೇಕು. ಹಾದಿಯು ಸುಗಮವಾಗಿದ್ದಾಗ ಮಾತ್ರವಲ್ಲ, ಅದು ಕಠಿಣವಾಗಿದ್ದಾಗಲೂ ಕ್ರಿಸ್ತನನ್ನು ಅನುಸರಿಸಲು ನಾವು ಕರೆಯಲ್ಪಟ್ಟಿದ್ದೇವೆ. ಕಾಲೇಬನು ಯಾವೇ ವಾಗ್ದಾನಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿದ್ದನು. ತನ್ನ ಸ್ವಾಸ್ಥ್ಯವನ್ನು ತಕ್ಷಣವೇ ಪಡೆಯದಿದ್ದರೂ ಅವನು ದೇವರ ಮೇಲಿದ್ದ ತನ್ನ ಭರವಸೆಯನ್ನು ಎಂದಿಗೂ ಕೈಬಿಡಲಿಲ್ಲ. ಅದೇ ರೀತಿಯಲ್ಲಿ ನವಸೃಷ್ಟಿಯ ಕ್ರಿಸ್ತನಲ್ಲಿ ದೇವರು ನುಡಿದ ಪ್ರತಿಯೊಂದು ವಾಗ್ದಾನಕ್ಕಾಗಿ ತಾಳ್ಮೆಯಿಂದ ಕಾಯುತ್ತದೆ, ಏಕೆಂದರೆ ಆತನ ಮಾತುಗಳಲ್ಲಿ ಒಂದು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುದನ್ನು ಅದು ಬಲ್ಲದು.
ನನ್ನ ಸೇವಕನು ಬೇರೊಂದು ಆತ್ಮವುಳ್ಳವನಾಗಿ ನನ್ನನ್ನು ಸಂಪೂರ್ಣವಾಗಿ ಅನುಸರಿಸಿದ್ದಾನೆ ಎಂದು ಯಾವೇ ದೇವರು ನಮ್ಮ ಬಗ್ಗೆಯೂ ಹೇಳುವಂತವಾಗಲಿ. ಇಸ್ರಾಯೇಲ್ ತನ್ನ ದೂರುಗಳಿಂದ ನೆನಪಿಸಲ್ಪಟ್ಟರೆ, ಕಾಲೇಬನು ತನ್ನ ನಂಬಿಗಸ್ತಿಕೆಯಿಂದ ನೆನಪಿಸಲ್ಪಟ್ಟನು. ಇಡೀ ಒಂದು ಪೀಳಿಗೆಯು ಅಪನಂಬಿಕೆಯಿಂದ ಗುರುತಿಸಲ್ಪಟ್ಟರೆ, ಒಬ್ಬ ವ್ಯಕ್ತಿಯು ಪೂರ್ಣ ಹೃದಯದ ವಿಧೇಯತೆಯಿಂದ ಎದ್ದು ನಿಂತನು. ಅವರ ನಡುವಿನ ವ್ಯತ್ಯಾಸವು ಅವರ ಕಣ್ಣುಗಳಲ್ಲ ಇರಲಿಲ್ಲ, ಏಕೆಂದರೆ ಅವರೆಲ್ಲರೂ ಒಂದೇ ಒಂದು ದೇಶವನ್ನು ನೋಡಿದರು. ಅದು ಅವರ ಪರಿಸ್ಥಿತಿಯೂ ಆಗಿರಲಿಲ್ಲ, ಏಕೆಂದರೆ ಅವರೆಲ್ಲರೂ ಒಂದೇ ಹಾದಿಯಲ್ಲಿ ನಡೆದಿದ್ದರು. ವ್ಯತ್ಯಾಸವು ಅವರೊಳಗಿದ್ದ ಆತ್ಮವಾಗಿತ್ತು. ನಾವು ನಮ್ಮ ಭಯಗಳ ಗೊಣಗಾಟಗಳು ಅಥವಾ ನೆಪಗಳಿಂದ ಹೆಸರುವಾಸಿಯಾಗದಿರೋಣ. ಬದಲಾಗಿ ವಿಭಿನ್ನವಾದ ಆತ್ಮವನ್ನು ಹೊಂದಿರುವವರಾಗಿ ಕ್ರಿಸ್ತನನ್ನು ಸಂಪೂರ್ಣವಾಗಿ ಅನುಸರಿಸುವ, ದೇವರ ವಾಗ್ದಾನಗಳನ್ನು ಸಂಪೂರ್ಣವಾಗಿ ನಂಬುವ ಮತ್ತು ಕೊನೆಯವರೆಗೂ ನಂಬಿಗಸ್ತರಾಗಿ ಉಳಿಯುವ ಹೃದಯಗಳ ಉಳ್ಳವರಾಗಿ ಗುರುತಿಸಲ್ಪಡೋಣ. ಪ್ರಾರ್ಥನೆ. ನಮ್ಮ ಪರಮ ತಂದೆಯೇ, ನಿನ್ನ ಸೇವಕನಾದ ಕಾಲೇಬನಲ್ಲಿ ನೀನು ಕಂಡ ಅದೇ ಆತ್ಮವು ನಮ್ಮಲ್ಲೂ ಇರಲಿ. ಇತರರು ನೋಡುವ ದೈತ್ಯರನ್ನು ನಾವು ನೋಡುವಂತೆ, ಆದರೂ ಅವುಗಳನ್ನು ಮೀರಿ ನಿನ್ನ ಮಹತ್ವವನ್ನು ಗ್ರಹಿಸುವಂತೆ ನಮಗೆ ಸಹಾಯ ಮಾಡು. ಬಹು ಸಂಖ್ಯಾತರನ್ನು ಅನುಸರಿಸಿ ಭಯಕ್ಕೆ ಬೀಳದಂತೆ ನಮ್ಮನ್ನು ಕಾಯು ಮತ್ತು ಕ್ರಿಸ್ತನನ್ನು ಸಂಪೂರ್ಣವಾಗಿ ಅನುಸರಿಸುವುದನ್ನು ನಮಗೆ ಕಲಿಸು. ವಿಧೇಯತೆಯು ಕಷ್ಟಕರವಾದಾಗಲೂ ನಮ್ಮನ್ನು ನಂಬಿಗಸ್ತರನ್ನಾಗಿ ಮಾಡು ಹಾಗೂ ನಿನ್ನ ವಾಗ್ದಾನಗಳಿಗಾಗಿ ಕಾಯುವಾಗ ನಮ್ಮನ್ನು ತಾಳ್ಮೆ ಇರಲಿ. ನಾವು ನಮ್ಮ ಗೊಣಗಾಟದಿಂದಾಗಲಿ ನೆನಪಾಗದ ಕೊನೆಯವರೆಗೂ ನಿನ್ನನ್ನು ನಂಬುವ ಹೃದಯವುಳ್ಳವರಾಗಿ ನೆನಪಿಲ್ಲಿ ಉಳಿಯುವಂತೆ ಮಾಡು. ಕರ್ತನಲ್ಲಿ ನಂಬಿಕೆ ಇಟ್ಟು ಕರ್ತನನ್ನೇ ತನ್ನ ನಿರೀಕ್ಷೆಯನ್ನಾಗಿ ಮಾಡಿಕೊಂಡಿರುವ ಮನುಷ್ಯನು ಧನ್ಯನು. ಯೆರೆಮೀಯ 17ನೇ ಅಧ್ಯಾಯ 7ನೇ ವಾಕ್ಯ. ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.